ಬೇಕಾಬಿಟ್ಟಿ ಬಾಯಿ ಬಿಟ್ಟಿದ್ದ ಮೌಲ್ವಿಗೆ ಬರೋಬ್ಬರಿ ಪಾಠ ಕಲಿಸ್ಯಾರ. ಯೋಗಿ ಆದಿತ್ಯನಾಥ್ ಅವರ ತಾಯಿ ಮಾಂಸ ಬೇಕು ಅಂದಿದ್ದ ಈ ಮೌಲಾನ. अगर 250 ग्राम तक योगी जी की अम्मा का गोश्त पाया जाए. ಈಗ ತಪ್ಪಾಯ್ತು ಅಂತ ಕೇಳಕತ್ತಿರೋ ಈ ಮೌಲಾನ ನಿಮಗೂ ಗೊತ್ತಿರ್ಬೇಕಲ್ರಿ. बिल्कुल हाथ जोड़कर अपने एतराफ करता हूँ और अपने इस माफी मांगता हूँ. ಈ ರೀತಿ ಇನ್ನೊಮ್ಮೆ ಮಾತಾಡೋದಿಲ್ಲ ಅಂತ ಅಂಜಿ ನಡಗಾಕತ್ತಾನ. ನಾ ಏನಾರ ಹೇಳೋಕ್ಕಿಂತ ಮೊದಲ ಒಂದು ವಿಡಿಯೋ ಐತಿ, ಅದನ್ನ ನೋಡ್ಕೊಂಡ್ ಬಂದ್ಬಿಡ್ರಿ. ಆಮೇಲೆ ಅದೇನು ಎತ್ತ ಮಾತಾಡೋನು. ಈ ಮನುಷ್ಯನ ನಾ ಎಲ್ಲೋ ನೋಡ್ದಂಗ ಅನ್ನಿಸ್ತು ಈ ವಿಡಿಯೋ ನೋಡಿದ ಗುಪ್ಲೆ. ನಿಮಗೂ ಅನ್ಸಿರ್ಬೇಕಲ್ರಿ ಎಲ್ಲೋ ನೋಡಿನಲ್ಲ ಈ ಫೇಸ್ ಕಟ್ನ ಅಂತ. ಆಮೇಲೆ ನೆನಪಾಯ್ತು ನೋಡ್ರಿ, ಓ ಈ ಚಾಚಾ ಬೇರೆ ಯಾರೂ ಅಲ್ಲ, ಮೊನ್ನೆ ಅಷ್ಟ ಯೋಗಿ ಆದಿತ್ಯನಾಥ್ ಅವರು ಮತ್ತು ಅವರ ತಾಯಿ ಬಗ್ಗೆ ಬೇಕಾಬಿಟ್ಟಿ ನಾಲ್ಗೆ ಹರಿಬಿಟ್ಟಿದ್ದ ಮೌಲಾನ ಅಂತ. ಈ ಮನುಷ್ಯ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಮಾಂಸವನ್ನ ತಿನ್ನಬೇಕು ಅಂತ ಆಸೆ ಪಟ್ಟಿದ್ದ. ಬಾಯಿಗೆ ಬಂದಂಗ ಮಾತಾಡಿದ್ದ. ವಿಷಯ ಏನೋ ಬೇರೆ ಇತ್ತು, ಬಟ್ ಯೋಗಿ ಆದಿತ್ಯನಾಥ್ ಅವರ ತಾಯಿ ಬಗ್ಗೆ ಮಾತಾಡಿದ್ದ. ಅದು ಎಲ್ಲಿ ಕೂತು? ಬಿಹಾರದಾಗ. ಅವಾಗ ಅವನ ರೋಷಾವೇಶ, ಅವನ ಆರ್ಭಟ ಹೆಂಗಿತ್ತು ಗೊತ್ತೇನ್ರಿ? ಬಹಳ ದೊಡ್ಡ ದನಿಲಿತ್ತು. ಕೇಳಿಸ್ಕೊಂಬರ್ರಿ. अगर 250 ग्राम तक योगी जी की अम्मा का गोश्त पाया जाए, मांस, तो उनकी ये घुटने से नीचे छेद करने का ऑर्डर, गोली से छेद कर दो. चलिए जी, बहुत अच्छी बात है, आपको लगा बनाया आपने. ಈ ರೀತಿ ಆರ್ಭಟಿಸಿದ್ದ ಈ ಮೌಲಾನ, ಈ ಮನುಷ್ಯ ಹಂಗ ನಡ್ಕೋತ ಬರಕ ಏನು ಕಾರಣ ಗೊತ್ತೇನ್ರಿ? ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಾಗ ಕೆಲಸ ಮಾಡೋ ಪೊಲೀಸರು ಬಿಹಾರದಿಂದ ಇವನ್ನ ಕರ್ಕೊಂಡು ಬಂದು ಬರೇ 3 ತಾಸು ಕ್ಲಾಸ್ ತಗೊಂಡಾರ. ಏನಂದಿ ತಮ್ಮ ಇನ್ನೊಂದ್ಸಲ ಹೇಳು ಅಂತ ಕೇಳ್ಯಾರ. ಕಕ್ಕಾಬಿಕ್ಕಿಯಾಗಿ ಅವಂಗ ಮಾತಾಡಕ ಮಾತಾ ಉಳ್ದಿಲ್ಲ. 3 ಅವರ್ ಟ್ರೀಟ್ಮೆಂಟ್ ಒಳಗ ಇವ ಬರೋಬ್ಬರಿ ಸುದ್ದಾಗ್ಯಾನ. ಇವನ ನಟ್ಟು ಬೋಲ್ಟು ಬರೋಬ್ಬರಿ ಟೈಟ್ ಮಾಡ್ಯಾರ. ಅದಕ್ಕೆ ಆ ಪರಿ ಈಗ ಬೀಳೋ ಆಮೇಲೆ ಬೀಳೋ ಅಂತ ಅಳ್ಗ್ಯಾಡ್ಕೋತ ಬಂದ. ಅದಷ್ಟಲ್ರಿ, ಕ್ಷಮೆ ಕೂಡ ಕೇಳ್ಯಾನ. ನಾ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು, ಅಯ್ಯೋ ಮಾತಾಡ್ಬಿಟ್ನಲ್ಲ ಅಂತೆಲ್ಲ ಬೇಡ್ಕೊಂಡಾನ. ನೋಡ್ರಿ, मेरी जुबान से कुछ ऐसी गंदी बातें निकली. उत्तर प्रदेश के सीएम साहब के माता के लिए, जो मेरी ज़ुबान से नहीं निकलना चाहिए था. मैं अपनी इस गलती का बिल्कुल हाथ जोड़कर अपने एतराफ़ करता हूँ और अपनी इस माफ़ी मांगता हूँ कि आइंदा से ये गलती मुझसे नहीं होगी. और मैं ये पैगाम तमाम साथियों को देना चाहता हूँ, देशवासियों को, कि अपनी स्पीच में, अपनी तकरीरों में ऐसी बात न कहें कि जिससे किसी व्यक्ति की या किसी धर्म की किसी को तकलीफ पहुँचे और फिर आपसे माहौल बिगड़े. तो अपने इस जुर्म का मैं दिल की उससे माफ़ी का तलबगार हूँ कि मुझसे आइंदा कभी ये गलती नहीं होगी. ಈ ರೀತಿ ನೀವು ಮಾತಾಡ್ಬೇಡ್ರಿ, ನಾನು ಮಾತಾಡಂಗಿಲ್ಲ. ಈ ರೀತಿ ಮಾತಾಡಿದ್ರೆ ಏನಾಗ್ತೈತಿ ಅಂತ ಗೊತ್ತಾಗಿತ್ತಲ್ರಿ ಮೊದಲನೇ ವಿಡಿಯೋದಾಗ ಅಂತ ಹೇಳ್ಕೊಂಡು, ಯಾರ ಬಗ್ಗೆಯೂ ಕೆಟ್ಟದ್ದನ್ನ ಮಾತಾಡಬಾರ್ದು, ಮೌಲಾನಗಳು ಅವ್ರ ಕೆಲಸ ಮಾತ್ರ ಮಾಡಬೇಕು ಅನ್ನೋ ಫ್ರೀ ಸ್ಪೀಚ್ ಕೊಟ್ಟ. ಇದಕ್ಕೆ ಕಾರಣ ಯೋಗಿ ಆದಿತ್ಯನಾಥ್ ಅವರ ಪೊಲೀಸರು. 3 ತಾಸ್ನಾಗ ಇಂಥ ಮೌಲಾನ ಬೇಕಾಬಿಟ್ಟಿ ಬಾಯಿ ಬಿಟ್ಟಿದ್ದ ಮೌಲಾನನ ಬಾಯಿ ಬಂದ್ ಮಾಡಿ ಬರೋಬ್ಬರಿ ಇವನಿಗೆ ಪಾಠ ಕಲಿಸ್ಯಾರು ಅಂದ್ರ ನೋಡ್ರಿ ಎಷ್ಟು ಸ್ಟ್ರಾಂಗ್ ಐತಿ ಉತ್ತರ ಪ್ರದೇಶದ ಪೊಲೀಸ್ ಪಡೆ. ಯಾಕೋ ಆ ವಿಡಿಯೋ ಇನ್ನೊಂದ್ಸಲ ನೋಡ್ಬೇಕು ಅನ್ಸತೈತಿ, ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ.